ನೆರೆಯಲ್ಲಿ ನೇಪಾಳದಲ್ಲಾಯಿತು, ಬಾಂಗ್ಲಾದಲ್ಲಾಯಿತು, ಸರ್ಕಾರಗಳು ಬದಲಾಗಿ ಹೋದು. ಎಲ್ಲೂ ಅಂಥದ್ದು ಪ್ರಸಂಗ ಬರಬಾರ್ದು ಅಂದರೆ ಮೋದಿಯವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಮೊದಲು ಈ ಕೆಲಸ ಆಗಬೇಕಾದ ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ. ಅಟ್ಲೀಸ್ಟ್ ಅವ್ರಿಗೆ ಖಾಲಿ ಇದ್ದಂಥದ್ದು ಇಡೀ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್ ಫಾರ್ ಎನಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಯಾರಿಗೂ ಸಾಧ್ಯ ಇಲ್ಲ ಅದೆಲ್ಲ. ಯಾಕಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ವ್ಯವಸ್ಥೆ ಇಲ್ಲಲ್ರಿ. ಎಲ್ಲ ಕಾರ್ಪೊರೇಟ್ ಮಯ ಮಾಡಿಬಿಟ್ಟಿರಿ, ಖಾಸಗೀಕರಣ ಮಾಡಿಬಿಟ್ಟಿರಿ. ಖಾಸಗೀಕರಣದಾಗ ಅವ್ರು ಬೇಕಾದ್ರೆ ಬೇಡಾದ್ರೆ ಬಿಡ್ತಾರೆ. ಹೇಳಕ್ಕೆ ನೀವು ಯಾರು, ನಾವು ಯಾರು? ಅಲ್ಲಿ ಸ್ಟ್ರೈಕ್ ಮಾಡೋದು, ಸ್ಟ್ರೈಕ್ ಮಾಡೋಕ್ಕೆ ಕೊಡೋದಿಲ್ಲ. ಅಲ್ಲೇ ಸರ್ಕಾರ ನಡಕ್ಕೆ ಬಂದು ಬಿಡ್ತದೆ, ಹೋರಾಟ ಮಾಡೋಕ್ಕೆ ಕೊಡೋದಿಲ್ಲ. ಅದಕ್ಕೆ ನ್ಯಾಯಾಂಗ ನಡಕ್ಕೆ ಬಂದು ಬಿಡ್ತದೆ. ಹೀಗಾಗಿ ಇವತ್ತು ಪಾಪ ಇವು ಅನ್ಎಂಪ್ಲಾಯ್ಡ್ಗಳು ಪಾಪ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾವೆ. ಈಗ ಪರ್ಮಿಷನ್ ಸಹಿತ ತೊಗೋಬೇಕಾದ್ರೆ ಭಾಳ ಕಷ್ಟ ಅದ. ಏನು ಅವ್ರು ಪ್ರತಿಭಟನೆ ಮಾಡ್ತಿದ್ರು ಕೊಡ್ತಾ ಇಲ್ಲ ಪೊಲೀಸ್ ವ್ಯವಸ್ಥೆ. ಆ ರೀತಿ ಆರ್ಡರ್ ಇರ್ತದೆ ಮೇಲಿಂದ. ಆ ಎಲ್ಲ ದಿಶೆಯಲ್ಲಿ ಈ ನಿರುದ್ಯೋಗಗಳನ್ನು ಬಂಧಿಸಿ ಇಡೋಕ್ಕಿಂತಲೂ ಅವರಿಗೆ ಅಟ್ಲೀಸ್ಟ್ 56,000 ಹುದ್ದೆಗಳನ್ನಾದರೂ ಆದಷ್ಟು ಜಲ್ದಿ ಇಲೆಕ್ಷನ್ ಮುಗಿದದೆ. ಇವತ್ತು ನಾಳೆ ಮೇ 4ಕ್ಕೆ ರಿಸಲ್ಟ್ ಬರ್ತದೆ ರೀ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲೇ ಇವತ್ತು ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು. ಉದ್ಯೋಗ ಕೊಡೋದು ನೀರಿಲ್ಲ ಅಂದರೆ ಆಯ್ತಪ್ಪ ಹೇಳಿ ತಿಳಿಸಿ ಹೇಳ್ರವ್ರಿಗೆ. ಅವ್ರು ಜೈಲ್ದಾಗ ಯಾಕಿರ್ತಾ ಇದ್ದೀರಿ, ಬಂಧಿಸ್ತಾ ಇದ್ದೀರಿ ಯಾಕೆ? ಅವ್ರು ಏನು ಕೇಳಬಾರ್ದು ಕೇಳಿದ್ದಾರೆ. ನಮಗೆ ಉದ್ಯೋಗ ಕೊಡ್ರಿ, ಹೊಟ್ಟೆಗೆ ಹಿಟ್ಟು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಡ್ಯೂಟಿಗೆ ಮನೆಗೂ ಕೇಳ್ತಾ ಇಲ್ಲ. ಬದುಕೋದು ಕಷ್ಟ ಇದೆ ಇವತ್ತು. MA PhD ಮಾಡಿದಂಥ ಹುಡುಗರು ಅನೇಕ ಮಕ್ಕಳು, ವಿದ್ಯಾರ್ಥಿಗಳು BA BCom ಅಂತ ಮುಗಿದು ಹೋಯಿತು. ಅದರಲ್ಲೂ ತಮ್ಮ ಆಯಾ